ನಮಸ್ತೆ. ತಾವೆಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಏನಿದೆ ಗುರುಗಳು ಎಲ್ಲರೂ ಸೇರ್ಕೊಂಡು ಒಂದು ಬೃಹತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಉದ್ಯಾನವನ್ನ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ತಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಏನ್ ತಿಳಿಸೋದಕ್ಕೆ ಇಷ್ಟಪಡ್ತೀರಾ ಸರ್? ತಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಫರ್ಡಿನಾಂಡ್ ಲಾರೆನ್ಸ್ ಅಂತ. ನಾನೊಬ್ಬ ಕ್ರೈಸ್ತ ಮುಖಂಡ, ಡಿಫಿಟೆಡ್ MLC ಕ್ಯಾಂಡಿಡೇಟ್. ಇಲ್ಲಿ ಕ್ರೈಸ್ತ ಮುಖಂಡರು, ಧಾರ್ಮಿಕ ಗುರುಗಳು ಯಾಕೆ ಸೇರಿದೀವಿ ಅಂದ್ರೆ, ಛತ್ತೀಸ್ಗಢ ರಾಜ್ಯದಲ್ಲಿ ಇಬ್ಬರು ನಮ್ಮ ಧಾರ್ಮಿಕ ಕನ್ಯಾಸ್ತ್ರೀಯರು, ಚರ್ಚ್ ಮತ್ತೆ ಶಾಲೆ ನಡೆಸುವ ಇಬ್ರು ಕನ್ಯಾಸ್ತ್ರೀಯನ್ನು ಬೇಕಾಬಿಟ್ಟು ಈ ತರ ಒಂದು FIR ಹಾಕಿ ಅವರನ್ನು ಜೈಲಲ್ಲಿ ಕೂರಿಸಿದ್ದಾರೆ. ಇವಾಗ ಸುದ್ದಿ ಬಂದಿದೆ, ಇವಾಗ ಅವರನ್ನು ಜೈಲಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ. ಅವ್ರು 10 ದಿನ ಜೈಲಲ್ಲಿ ಇದ್ರು. ಏನು ಅವ್ರು ಮಾಡದೇ ಇರೋ ಕಾರಣ ಅವರು ಸ್ವಯಂ ಸೇವಕರಾಗಿ ಯಾರು ಅವ್ರ ಜೊತೆ ಬಂದ್ರು, ಅವ್ರನ್ನ ಟ್ರೈನಲ್ಲಿ ಕರ್ಕೊಂಡ್ ಬರ್ತಾ ಇದ್ರು. ಆ ಟ್ರೈನಲ್ಲಿ ಕರ್ಕೊಂಡ್ ಬರ್ತಾ ಇರೋರನ್ನು ಇವರು ಅವರ ಸಮ್ಮತಿ ಪಡೆದು ಕರ್ಕೊಂಡ್ ಬರ್ತಾ ಇದ್ರು. ಬರ್ತಾ ಇದ್ದಾಗ ಇವರನ್ನು ಬಲವಂತವಾಗಿ ಈ ತರ ಮತಾಂತರ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವರನ್ನು ಜೈಲಲ್ಲಿ ಇರಿಸಿದ್ದಾರೆ. ಅದನ್ನು ವಿರುದ್ಧ ಇಲ್ಲಿ ಮುಖ್ಯವಾಗಿ ಪ್ರತಿಭಟನೆಗೆ ಇಲ್ಲಿ ನಾವು ಇಳಿದಿದ್ದೀವಿ. ಈ ಸಂದೇಶ ಛತ್ತೀಸ್ಗಢ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಇಲ್ಲಿ ಸೇರಿದ್ದೀವಿ. ಇದು ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಂಟಿ ಕನ್ವೆನ್ಷನ್ ಬಿಲ್ ಇದೆ. ನೀವು ಕೇಳಿದ್ರಲ್ಲ, ನಾವು ರಾಜ್ಯ ಸರ್ಕಾರಕ್ಕೆ ಏನ್ ತಿಳಿಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂದ್ರೆ, ಈ ಆಂಟಿ ಕನ್ವೆನ್ಷನ್ ಬಿಲ್ ಅನ್ನು ಈ ಕೂಡಲೇ ವಿಡ್ರಾ ಮಾಡಬೇಕು. ಈಗ ಆಂಟಿ ಕನ್ವೆನ್ಷನ್ ಬಿಲ್ ಕಳೆದ ಬಿಜೆಪಿ ಸರ್ಕಾರದವರು ತಂದಿದ್ದು, ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಬರ್ತಾ ಇದೆ. ಈ ತೆಗ್ದಾಕ್ತಿವಿ ಅಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟರು 23 ಚುನಾವಣೆ ಮುಂಚೆ. ಇನ್ನೂ ಅದನ್ನು ವಾಪಸ್ ತಗೊಂಡಿಲ್ಲ. ಈ ಆಂಟಿ ಕನ್ವೆನ್ಷನ್ ಬಿಲ್ ಈ ಕೂಡಲೇ ಬರೋ ಈ ಅಧಿವೇಶನದಲ್ಲಿ ವಾಪಸ್ ತಗೋಬೇಕು. ನಮಗೆ ಸುರಕ್ಷತೆ ಕೊಡಬೇಕು. ಆಂಟಿ ಕನ್ವೆನ್ಷನ್ ಬಿಲ್ ಬೇಕಾಗಿಲ್ಲ. ಪ್ರೀವಿಯಸ್ ಸರ್ಕಾರ, ಈ ಮುಂದೆ ಬಿಜೆಪಿ ಸರ್ಕಾರ ಏನ್ ತಂದಿತ್ತು ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ತೆಗೆದುಹಾಕಿ ನಮ್ಗೆ ರಕ್ಷಣೆ ಕೊಡ್ಬೇಕಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ನಿಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲಿ ಶಾಂತಿ, ನೆಮ್ಮದಿ, ಬಹಳಷ್ಟು ಪೀಸ್ ಆಫ್ ಮೈಂಡ್ ನೆಮ್ಮದಿಯಾಗಿ ಇರ್ತೀರಾ. ಇಷ್ಟೊಂದು ಬಿಸಿಲಲ್ಲಿ ಒಂದು ಪ್ರೊಟೆಸ್ಟ್ ಮಾಡಿ ನ್ಯಾಯ ಕೇಳ್ಬೇಕಾ? ಒಂದು ನೀವು ಅಫಿಷಿಯಲ್ ಆಗಿ ನೀವೇ ಒಂದು ಲೀಗಲ್ ಆಗಿ ಫೈಟ್ ಮಾಡ್ಬೋದಾಗಿತ್ತಲ್ಲ ಸರ್? ಇಷ್ಟು ಬಿಸಿಲಲ್ಲಿ ಎಲ್ಲ ಬಂದು ನೀವು ಪ್ರೊಟೆಸ್ಟ್ ಮಾಡ್ಬೇಕು. ಇಲ್ಲ, ಇದು ನಾವು ಛತ್ತೀಸ್ಗಢ ಸರ್ಕಾರಕ್ಕೆ ವಿಷಯ ತಿಳಿಸಕ್ಕೆ ಮಾಡ್ತಾ ಇದೀವಿ. ಸಾಂಕೇತಿಕವಾಗಿ ಈ ಪ್ರತಿಭಟನೆ ಇಲ್ಲಿ ಮಾತ್ರ ಇಲ್ಲ, ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯದಲ್ಲೂ ನಡೀತಾ ಇದೆ. ಕೇರಳದಲ್ಲೂ ನಡೀತಾ ಇದೆ, ತಮಿಳುನಾಡಲ್ಲಿ ನಡೀತಾ ಇದೆ, ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ, ದೆಹಲಿಯಲ್ಲಿ ನಡೀತಾ ಇದೆ, ಮತ್ತೆ ಕಲ್ಕತ್ತಾದಲ್ಲಿ ನಡೀತಾ ಇದೆ. ಇಡೀ ಬೆಂಗಳೂರು, ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದಲ್ಲೂ, ಎಲ್ಲಾ ರಾಜ್ಯದ ಕೇಂದ್ರ ಸ್ಥಳಗಳಲ್ಲೂ ಈ ಪ್ರತಿಭಟನೆ ನಡೀತಾ ಇದೆ. ಸರ್, ಇದು ಯಾವ್ದೋ ನಿಮ್ಗೆ ಒಂದು ಹೇಳಿದ್ರಲ್ಲ, ಇದು ಬಿಜೆಪಿ ಸರ್ಕಾರದಿಂದ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ಗೆ ಭರವಸೆ ಇದೆಯಾ ಸರ್? ಒಂದು ಆದಷ್ಟು ಬೇಗ ನೀಡಬೇಕಂತ ಭರವಸೆ ಇದೆಯಾ? ಭರವಸೆ ಕೂಡಲೇ ನಮ್ಗೆ ಭರವಸೆ ಇದೆ. ಬಜೆಟ್ ಮುಂಚೆ ನಾವು ಭೇಟಿ ಮಾಡಿದಾಗ ಅವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದ್ರು, ಮಾಡ್ತೀವಿ, ನಮ್ಗೆ ಮೇಲ್ಮನೆಯಲ್ಲಿ ಸಂಖ್ಯಾಬಲ ಇಲ್ಲ ಅಂತ ಹೇಳಿದ್ರು. ಈ ಕೂಡಲೇ ಸಂಖ್ಯಾಬಲ ಬಂದ ತಕ್ಷಣ ಅದನ್ನ ವಿಡ್ರಾ ಮಾಡ್ಬೇಕಂತ ನಾವು ನಮ್ಮ ಕಲಕಲಿಯ ಮನವಿ ಮುಖ್ಯಮಂತ್ರಿ ಅವರಿಗೆ ವಿಡ್ರಾ ಮಾಡ್ತಾರೆ ಅಂತ ನಂಬಿಕೆ ಇದೆ. ಆದಷ್ಟು ಬೇಗ ಆಗ್ಬೇಕು. ಎಷ್ಟು ಬೇಗ ಅಂತ ಗೊತ್ತಿಲ್ಲ. ಈ ಕೂಡಲೇ 2.5 ವರ್ಷ ಆಗಿದೆ. ಇನ್ನು ಆದಷ್ಟು ಬೇಗ ಆಂಟಿ ಕನ್ವೆನ್ಷನ್ ಬಿಲ್ ವಿಡ್ರಾ ಮಾಡಬೇಕು. ಪ್ರೊಟೆಸ್ಟ್ ಮಾಡ್ತಾ ಇರಲ್ಲ ಸರ್, ಯಾರಾದ್ರೂ ಒಬ್ರು ಅಫಿಷಿಯಲ್ ಆಗಿ ಬಂದು ನಿಮ್ಮ ಹತ್ರ ಒಂದು ಮನವಿ ಪತ್ರ ತಗೊಂಡು ಏನಾದ್ರು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್? ಯಾರು ಬಂದಿಲ್ಲ. ಇಲ್ಲಿ ಯಾರು ಬಂದಿಲ್ಲ, ನಾಯಕರು ಯಾರು ಬಂದಿಲ್ಲ. ಯಾಕಂದ್ರೆ ಈ ಪ್ರತಿಭಟನೆ ಮುಖ್ಯವಾಗಿ ಬೇರೆ ರಾಜ್ಯದ ವಿರುದ್ಧ ಇರೋದ್ರಿಂದ ಯಾರು ಬಂದಿಲ್ಲ. ನಾವು ಮೀಡಿಯಾ ಮೂಲಕ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಛತ್ತೀಸ್ಗಢದಲ್ಲಿ ಇವಾಗ ಬಿಜೆಪಿ ಸರ್ಕಾರ ಇದೆ, ಛತ್ತೀಸ್ಗಢ ಮುಖ್ಯಮಂತ್ರಿಗಳು, ಅಲ್ಲಿಂದ ಗೃಹ ಸಚಿವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೂ, ರೈಲ್ವೆ ಮಂತ್ರಿ ಇರೋದು ಕೇಂದ್ರ ಸರ್ಕಾರದಿಂದ. ಸೊ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರದ ರೈಲ್ವೆ ಸಚಿವರಿಗೆ ಮತ್ತೆ ರೈಲ್ವೆ ಪೊಲೀಸ್ಗೆ ಈ ಮೆಸೇಜ್ ಹೋಗ್ಬೇಕು. ಅದರಿಂದ ಈ ಪ್ರತಿಭಟನೆ.